ನನಗೆ ದಯವಿಟ್ಟು ನನ್ನ ಗುರುಗಳು ಅಲ್ಲ, ಗುರುಜಿನೂ ಅಲ್ಲ, ಸ್ವಾಮೀಜಿನೂ ಅಲ್ಲ, ಏನೂ ಅಲ್ಲ. ನಾನೊಬ್ಬ ಮಲ್ಲೇಶ ಅಷ್ಟೇ. ನಾನು ಇವಾಗ ಹೆಂಗಿದ್ದನು ನಾಳೆಕ್ಕೂ ಹಿಂಗೆ ಇರೋಕ್ಕೆ ಇಚ್ಛೆ ಪಡಬೇಕಾಗಿರೋದು ನನ್ನ ಸಂದರ್ಭ. ನೀವು ಇನ್ನು 10 ವರ್ಷ ಈ ಜೀವ ಎಲ್ಲಿಗಿರ್ತದೋ ಅಲ್ಲಿವರೆಗೂ ನಾನು ಇವತ್ತು ಹೆಂಗಿದ್ದು ನಾಳೆಕ್ಕೂ ಹಂಗೆ ಇರ್ತೀನಿ. ನಾಳೆ ಕಿಲ್ಲ ಅಂದಾಗ ಬೇಕಾದ್ರೆ ಯಾರು ಬೇಕಾದ್ರೆ ಏನು ಬೇಕಾದ್ರೆ ನಾನು ಕ್ವಶನ್ ಮಾಡ್ಬೋದು. ನೀವು ಹಿಂಗಿರ್ತೀವಿ ಅಂದಿದ್ರೆ ನೀವು ಹಂಗಿಲ್ಲ ಅಂತ ಅನ್ಬೋದು. ಕೈಗೆ ಸಿಕ್ಕಲ್ಲ, ಯಾರು ಹೇಳ್ತಾ ಇದ್ರು, ನೀವು ಬಂದರೆ ಕೈಗೆ ಸಿಕ್ಕಲ್ಲ ನೀವು ಅಂತ ಹೇಳ್ತಾ ಇದ್ರು. ನಾನು ಕೈಗೆ ಸಿಕ್ತ, ನಾನು ಎಲ್ರ ಕೈಗೆ ಹೋಗಲ್ಲ, ನಾನು ಕೈಗೆ ಇಲ್ಲೇ ಇರ್ತೀನಿ. ನನ್ನ ಉದ್ದೇಶ ಒಂದೇ, ದಾಸೋಹ ಮೇನ್ ಮುಖ್ಯ. ದಾಸೋಹದಲ್ಲಿ ಊಟನೂ ಬಡಿಸ್ತೀನಿ, ಅಡಿಗೆನೂ ಮಾಡಕ್ಕೆ ನಿಂತ್ಕೋತೀನಿ, ಒಲೆ ತೊಳಕ್ಕೂ ನಿಂತ್ಕೋತೀನಿ, ಬೂದಿ ಗೋರಾಕಕ್ಕೂ ನಿಂತ್ಕೋತೀನಿ. ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಪ್ರತಿ ದಿನ 4 ಗಂಟೆಗೆ ನನ್ನ ದಾಸೋಹದ ಭವನದಲ್ಲಿ ಹೋಗಿ ಒಲೆ ಹಚ್ಚುವಂಥ ಪದ್ಧತಿ. ಒಲೆ ಹಚ್ಚಿದ್ರೆ ಅಲ್ಲಿ ನಿಂತ್ಕೊಂಡು 6 ಗಂಟೆಗೆ 6:15 ಹೊತ್ತಿಗೆ ತಿಂಡಿ ಮಾಡಿಸೋದು ನನ್ನ ಪದ್ಧತಿ. ನನಗೆ ಮೇಯ್ನ್ ಬೇಕಾಗಿರೋದು ಇದೆ. ಕೈಗೆ ಬಂದ ತಕ್ಷಣ ಸಿಕ್ಕಿಲ್ಲ, ಯಾಕೆಂದ್ರೆ ಸಿಕ್ಕಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವ್ರಿಗೊಂದು ಕೋಪ ಇರ್ತದೆ. ಓದೋ ನಾವು ಸಿಕ್ತೇ ಹೋದ್ರು ಅವರು. ಇಲ್ಲಿ ನೋಡ್ರೆ ಮೀಡಿಯಾದ್ರ ಮುಂದೆಗಡೆ ನಿಂತ್ಕೊಂಡು ತುಂಬ ಹೊತ್ತು ಮಾತಾಡ್ತಾರೆ, ಇಲ್ಲಿ ಬಂದ್ರೆ ನಿಂತ್ಕೊಂಡು ಮಾತಾಡ್ತಾರೆ. ಅಷ್ಟಕ್ಕೆ ಮಾತ್ರ ಟೈಮ್ ಇರ್ತದೆ, ಇದಕ್ಕೆ ಟೈಮ್ ಇರಲ್ಲ ಅಂತಾರೆ. ಇವಾಗ ಟೈಮ್ ಎಷ್ಟು ನೋಡಿ, 9 ಗಂಟೆ ಆಗಿರ್ಬೋದು. ಬೆಳಗ್ಗೆಯಿಂದ ನಿಂತು ಸಾಕಾದ ನನಗೆ ಕಾಲು ನೋವು ಬಂದರೆ ಕುಂತೀವಿ. ಆದ್ರಿಂದ ಇವಾಗ ಕೂತೀನಿ, ಆ ಟೈಮಲ್ಲಿ ನೀವು ಫ್ರೀಯಾಗಿ ನೀವು ಬಿಡುವು ಮಾಡ್ಕೊಂಡು ನನಗೋಸ್ಕರ ಇಷ್ಟೊತ್ತು ಗಂಟೆ ಕಾದಿದ್ರಿ, ನಿಮ್ಮ ಹತ್ರ 5 ನಿಮಿಷ ಮಾತಾಡಬೇಕು. ಅದು ನನ್ನ ನಿಮಗೆ ಗೌರವ ಕೊಡ್ಬೇಕಾಯ್ತು ನನ್ನ ಸೂಚನೆ. ಯಾಕಂದರೆ ಮಾಧ್ಯಮ ಅಂದರೆ ಒಂದು 4ನೇ ಅಂಗ, ಕಾರ್ಯಾಂಗ, ನ್ಯಾಯಾಂಗ, ಮಾಧ್ಯಮ ಅಂಗ ಅನ್ನೋದೊಂದಿದೆ. ಅದು 4ನೇ ಅಂಗ, ಅದಕ್ಕೆ ನಾವು ಗೌರವ ಕೊಡಬೇಕು. ಆದ್ದರಿಂದ ಮಾಡುವಂಥದ್ದು ಆ ಉದ್ದೇಶ ನಂದು. ದಾಸೋಹ ಮೇಯ್ನ್ ಮುಖ್ಯ ಆಗಿರೋದ್ರಿಂದ ಕೈಗೆ ಸಿಕ್ಕಲ್ಲ. ಇಲ್ಲ ದಾಸೋಹದಲ್ಲಿ ಇರ್ತೀನಿ, ಸಿಕ್ಕರು ಮಾತಾಡ್ತೀನಿ, ಏನ್ರಪ್ಪ ಏನ್ರವ್ವ ಅಂತ ಬನ್ನಿ ಮಾತಾಡಿ ಅಂತ ಅಂದ್ಬಿಟ್ಟು ನಾನು ಮಾತಾಡೋಂಥ ಪದ್ಧತಿ ಮಾತಾಡ್ತೀನಿ. ನಾನು ಇದೇ ರೀತಿ ಸರಳತೆನೇ ಇರಬೇಕು. ನನಗೆ ನೀವು ಸಹಕರಿಸಿದ್ರೆ ನನ್ನ ಸ್ವಾಮೀಜಿ ಅಂತೂ ಕರಿಬೇಡಿ, ಗುರುಜಿ ಅಂತೂ ಕರಿಬೇಡಿ, ಬಾಪ್ಪ ಅಂತ ಕರೀರಿ, ಇಲ್ಲ ಬಾಣ ಅಂತ ಕರೀಲಿ, ಬಾಮಗ ಅಂತ ಕರೀರಿ, ನನಗೆ ಸಾಕಷ್ಟೆ. ಅದೇ ನನಗೆ ತುಂಬ ಪ್ರೀತಿ. ಯಾಕೆಂದರೆ ಇಲ್ಲಿ ಮಡಿಕಬೇಕಾಗಿರೋದು ಒಬ್ಬ ಮನುಷ್ಯನ, ಒಬ್ಬ ವ್ಯಕ್ತಿಯ ಹೆಸರು ಇಲ್ಲಿರಬೇಕು. ಎಲ್ಲ ದೊಡ್ಡದೊಂದು ಫೋಟೋ ಹಾಕ್ಬಿಟ್ಟು, ದೊಡ್ಡದೊಂದು ಹೆಸರು ಹಾಕ್ಬಿಟ್ಟು, ಬ್ಯಾನರ್ ಹಾಕ್ಬಿಟ್ಟು ಹೆಸರು ಹಾಕ್ಸ್ಕೊ ಬಂದ್ಬಿಟ್ರೆ ಬರಲ್ತದು. ಗುರುಜಿ ಅಂತ ಅಂದ್ಬಿಟ್ಟು ಮುಂದೆ ಕರೆದ್ಬಿಟ್ಟು ಹಿಂದೆಲೆ ನನ್ನ ಮಗ ಅಂತ ಹೇಳಿದ್ರೆ ತಪ್ಪು. ಅವ್ನು ಯಾರವನೋ ದುಡ್ಡುಗೋಸ್ಕರ ನಿಂತವನೇ ಅಂದ್ರೆ ತಪ್ಪು. ಇಲ್ಲಿದ್ದು ಬಿಡೋ ಮಾಡೋದು 4 ಜನಕ್ಕೆ ಒಳ್ಳೇದು ಮಾಡ್ತಾವ್ರೆ, ಅದೊಂದೇ ನನಗೆ ಸಾಕಾಗಿರೋದು. ಆದ್ರಿಂದ ದಯವಿಟ್ಟು ನಾನು ಇದೇ ರೀತಿ ನಾನು ಜೀವ ಇರೋಗಿಂಟು ಇದೇ ಸರಳತೆಯಲ್ಲಿ ನಾನು ಬದುಕಬೇಕು, ನಾನು ಬದುಕ್ತೀನಿ.